ಇಲ್ಲಿ ಒಂದು ಡೈಸ್ ಕೊಟ್ಟವ್ರೆ. ಈ ಡೈಸಲ್ಲಿ ಏನಂತ ಕೊಟ್ಟವ್ರೆ ಅಂದರೆ ಈ ಥರ ಕೊಟ್ಟವ್ರೆ. ಯಾವುದು ನಂಬರ್ಗಳನ್ನ 1, 6, ಇಲ್ಲಿ 5, 2 ಈ ಥರ ಎಲ್ಲ ನಂಬರ್ ಇರ್ತದೆ. ಇವಾಗ ಇದರಲ್ಲಿ ಪ್ರೊಬಬಿಲಿಟಿ ಆಫ್ ನಾಟ್ 5 ಬೀಳದೇ ಇರೋದು ಎಷ್ಟು ಚಾನ್ಸ್ ಐತೆ ಅಂತ ಕಂಡುಹಿಡಿಬೇಕು. ಟೋಟಲ್ ಎಷ್ಟು ಚಾನ್ಸ್ಗಳೈತೆ ಇದರಲ್ಲಿ? 1, 2, 3, 4, 5, 6 ಡೈಸ್ ಎಷ್ಟಾಗಿದೆ? 6ರಲ್ಲಿ ಯಾವುದಾದ್ರೂ ಬೀಳ್ಬೋದು. ಅದರಲ್ಲಿ ನಾಟ್ 5 ಅಂದರೆ 5ನ್ನ ಬಿಟ್ಬಿಟ್ಟು ಇನ್ಯಾವುದಾದ್ರೂ ಬೀಳ್ಬೋದು. ಯಾವ್ಯಾವುದು? 1, 2, 3, 4, 6 ಈ ಥರ. ಇವಾಗ 5 ಬೀಳದೇ ಇರೋದು ಎಷ್ಟು ಚಾನ್ಸ್ ಐತೆ ಅಂತ ಕಂಡುಹಿಡಿಬೇಕು ಅಂದರೆ 5 ಬೀಳದೇ ಇರೋದು ಎಷ್ಟು ಚಾನ್ಸ್ಗಳು, 5 ಬೀಳದೇ ಇರೋ ನಂಬರ್ಗಳು ಎಷ್ಟೈತೆ ಮತ್ತು ಎಷ್ಟು ಸಲ ಟೋಟಲ್ ನಂಬರ್ಗಳು ಬೀಳ್ಬೋದು ಅನ್ನೋದು ಮಾಡಬೇಕು. ಇದೆಷ್ಟು ಸಲ ಬೀಳ್ಬೋದು? 6 ಸತಿ ಬೀಳ್ಬೋದು, 6 ಚಾನ್ಸು. ಅಲ್ಲಿಗೆ ಇದು ಎಷ್ಟು ಸತಿ ಬೀಳ್ಬೋದು? ಅದರಲ್ಲಿ 5 ಸತಿ 5 ಅಲ್ಲದೆ ಇರೋದು ಬೀಳ್ಬೋದು, ಬೇರೆ ಬೇರೆ ನಂಬರ್ಗಳು. ಅಲ್ಲಿಗೆ 5/6 ಸತಿ. 6 ಸತಿ ಡೈಸ್ ಎಸೆದ್ರೆ ಅದರಲ್ಲಿ 5 ಸತಿ 5 ಬೀಳದೇ ಇರೋ ಚಾನ್ಸ್ ಐತೆ, ಬೇರೆ ಬೇರೆ ನಂಬರ್ ಬೀಳೋದು. ಅದು ಪ್ರೊಬಬಿಲಿಟಿ ಆಫ್ ನಾಟ್ 5 ಅನ್ನೋದು 5/6. ಬಾಯ್.